हाँ, इस प्रकार से लिखा है कि उनका वंश जाति जाति में और उनकी संतान देश देश के लोगों के बीच प्रसिद्ध होगी। जितने उनको देखेंगे पहचान लेंगे कि वहाँ वंश है जिसको परमेश्वर ने आशीष दी है। ಇವರನ್ನು ನೋಡುವ ಎಲ್ಲರೂ ಆಶೀರ್ವಾದವನ್ನು ಹೊಂದಿದ ಸಂತಾನವು ಎಂಬುದಾಗಿ ಕರೆಯಲ್ಪಡುತ್ತದೆ. जिसने इनको देखते हैं ये पहचान लेते हैं कि ये परमेश्वर के द्वारा आशीष पाए हुए हैं। ಈ ವಚನ ಈ ರೀತಿಯಾಗಿ ಬರೆಯಲ್ಪಡುವುದಕ್ಕೆ ये वचन इस तरह से लिखने के कारण ಬಹಳ ಪ್ರಾಮುಖ್ಯವಾದದ್ದು बहु प्रमुखता से है। ಆಶೀರ್ವಾದವನ್ನು ಹೊಂದಿದ ಜನ ಎಂಬುದಾಗಿ ಜನರು ಮಾತನಾಡುವಂತೆ ದೇವರಲ್ಲಿ ಕ್ರಿಯೆ ತೋರಿಸುತ್ತಾನೆ. यहाँ आशीष पाया हुआ प्रजाएं कर कर यहाँ लोग देखने के लिए यहाँ देखेंगे करके यहाँ लिखा गया है। ಈ ಜೂನ್ ತಿಂಗಳಲ್ಲಿ या जून की महीने में ನಮಗೆ ದೇವರು ಕೊಟ್ಟಿರುವಂತಹ ವಾಗ್ದಾನವು हमें परमेश्वर ये प्रतिज्ञा दिया है, ನಿಮ್ಮನ್ನು ಆಶೀರ್ವದಿಸಿದ್ದೇನೆ ಎಂಬುದಾಗಿ ಜನರು ಮಾತನಾಡುತ್ತಾರೆ. आपको मैं आशीष किया हूँ कर कर ये विषय प्रजाएं हमसे बात करेंगे। ನಾವು ಮಾತನಾಡುವುದಲ್ಲ, हम बात नहीं करेंगे, ದೇವರು ಅಥವಾ ಲೋಕದ ಜನರು ಈ ವಿಷಯಗಳನ್ನು ಮಾತನಾಡುತ್ತಾರೆ. परमेश्वर यानी संसार के लोग ये विषय के बारे में बात करेंगे। ಯಾರ ಜೀವಿತದಲ್ಲಿ ಈ ರೀತಿಯಾಗಿ ಮಾತನಾಡಿದರು? किसके जीवन में इस तरह की बातें किए हैं? ಈಸಾಕನ ಜೀವಿತದಲ್ಲಿ ನಾವು ಗಮನಿಸುವುದಾದ್ರೆ इसहाक के जीवन में यदि हम देखते हैं तो ಆದಿಕಾಂಡ उत्पत्ति 26ನೇ ಅಧ್ಯಾಯ 26वां अध्याय ನಾವು 12ನೇ ವಚನದಲ್ಲಿ ಗಮನಿಸುವುದಾದ್ರೆ इसका 12 पद में यदि देखते हैं तो ಇಸಾಕನು इसहाक ಆ ದೇಶದಲ್ಲಿ उस देश में ಬೀಜವನ್ನು ಬಿತ್ತಿದನು, बीज को बोकर ಅದೇ ವರ್ಷದಲ್ಲಿ ಆಶೀರ್ವಾದ ಹೊಂದಿದನು. उसी साल में आशीष पाया हुआ था। ಅದೇ ವರ್ಷದಲ್ಲಿ ಆಶೀರ್ವಾದವನ್ನು ಹೊಂದಿದನು. उसी साल में आशीष पाया हुआ था। ನಾವು ಈ ವಚನವನ್ನು ಅರ್ಥಪೂರ್ವಕವಾಗಿ ಗಮನಿಸುವುದಾದ್ರೆ इस वचन को यदि ध्यान से देखते हैं तो ಅದೇ ವರ್ಷದಲ್ಲಿ ಆಶೀರ್ವಾದ ಹೊಂದಿದನು. उसी साल में आशीष पाया हुआ था। ನಾವು ನಮ್ಮ ಜೀವಿತದಲ್ಲಿ ಇದನ್ನು ಗಮನಿಸುವುದಾದ್ರೆ हमारे जीवन में ये विषय को ध्यान करते हैं तो ಇದೇ ತಿಂಗಳಲ್ಲಿ ನೀನ್ ಆಶೀರ್ವಾದ ಹೊಂದುತ್ತಿ. यही महीने में परमेश्वर आपको आशीष देने वाला है। ಈ ವರ್ಷದಲ್ಲಿ ನಾವು ಆಶೀರ್ವಾದ ಹೊಂದಬೇಕಾದ್ರೆ यही साल में यदि हम आशीष पाना है तो ನಮ್ಮಲ್ಲಿ ಇರಬೇಕಾದ ಗುಣಲಕ್ಷಣಗಳು, हम में क्या गुणगान रहना है? ಮೊದಲು ನಮ್ಮಲ್ಲಿ ಆ ಬೀಜ ಅನ್ನುವುದೇ ದೇವರ ವಾಕ್ಯವಾಗಿದೆ. प्राथमिकता से वो वचन के समान बीज रहना है। ಬೀಜ ಅನ್ನುವುದಾದ್ರೆ ದೇವರ ವಾಕ್ಯ. बीज यानी परमेश्वर की वचन। ನಿನ್ನಲ್ಲಿ ದೇವರ ವಾಕ್ಯ ಇರುವುದಾದ್ರೆ, यदि आप में परमेश्वर की वचन है तो ನಿನ್ನಲ್ಲಿ ಇದೇ ತಿಂಗಳ ನೀನ್ ಆಶೀರ್ವಾದ ಹೊಂದುತ್ತಿ. यही महीने में आप आशीष पाएंगे। ನಿನ್ನಲ್ಲಿ ದೇವರ ವಾಕ್ಯವೇ ನೆಲೆಗೊಳ್ಳದೆ ಹೋದ್ರೆ, यदि आप में परमेश्वर का वचन ही नहीं तो ದೇವರ ವಚನ ನಿನ್ನಲ್ಲಿ ಇಲ್ಲದೆ ಹೋದ್ರೆ यदि परमेश्वर वचन आप में नहीं है तो ನೀನು ಆಶೀರ್ವಾದ ಹೊಂದಲಿಕ್ಕೆ ಕಾರಣವಾಗಲ್ಲ. आप आशीष पाने के कारण नहीं रहेंगे। ನೋಡ್ರಿ, ವಚನವನ್ನು ನಾವು ಆಳವಾಗಿ ಗಮನಿಸುವುದಾದ್ರೆ गहराई से परमेश्वर के वचन की मनन करेंगे तो ಹಗ್ಗಾಯದಲ್ಲಿ ನಾವು 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವುದಾದ್ರೆ, ಮನೆಗೆ ಹೋಗಿ ಓದಿಕೊಳ್ಳ್ರಿ. हग्गाय में 1 और उसका 6 पद में यदि देखते हैं तो ಅಲ್ಲಿ ನಾವು ನೋಡುತ್ತೇವೆ, ಬಿತ್ತುತ್ತಾನೆ ಅವನಿಗೆ ಫಲ ಬರಲ್ಲ, ಆಶೀರ್ವಾದ ಇರುತ್ತದೆ ಅವನಿಗೆ ಆಶೀರ್ವಾದ ಇರಲ್ಲ, ಹೊತ್ತುಕೊಳ್ಳುತ್ತಾನೆ ಅವನಿಗೆ ಬೆಚ್ಚಗಾಗಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. वहाँ देखते हैं कि बीज बोते हैं परंतु वो फसल नहीं काटते हैं, आशीष नहीं पाते हैं करके वहाँ देखते हैं। ಯಾಕೆ ಅವ್ರ ಜೀವಿತದಲ್ಲಿ ಬಿತ್ತುತ್ತಾರೆ, ಆಶೀರ್ವಾದ ಇಲ್ಲ ಅಂದ್ರೆ? क्यों उनके जीवन में बोते हैं परंतु आशीष नहीं पाते हैं? ಅಲ್ಲಿ ಇನ್ನೂ ಒಂದು ವಚನ, ಅಲ್ಲಿ ಇನ್ನೂ ಒಂದು ಪದ ಬರೆಯಲ್ಪಡ್ತಾ ಇದೆ. वहाँ और एक पद लिखा गया है, ಸಂಬಳ ತೆಗೆದುಕೊಳ್ಳುತ್ತಾರೆ, वहाँ वेतन लेते हैं ಆದ್ರೆ परंतु ಅವರ ಬೀಜ ಅವರ ಚೀಲದಲ್ಲಿ ತೂತಿರುತ್ತದೆ. परंतु उनके झोले में वहाँ छेद रहता है। ವಾಕ್ಯ ಎಂಬುದು ನಮ್ಮಲ್ಲಿ ಇರುವುದಾದ್ರೆ, यदि परमेश्वर का वचन हम में है तो ಆತನ ಕೃಪೆ ನಮ್ಮಲ್ಲಿ ಇರುವುದಾದ್ರೆ, परमेश्वर के अनुग्रह हम में है तो ನಮ್ಮಲ್ಲಿ ಫಲ ಇರುತ್ತದೆ. हम में फल रहता है। ನಾವು ಕೈ ಹಾಕುವ ಕೆಲಸ ಸಫಲವಾಗುತ್ತದೆ. हम जिस काम में हाथ डालते हैं वो सफल पूर्वक होता है। ಆದ್ರೆ ವಾಕ್ಯವೇ ನಮ್ಮಲ್ಲಿ ಇಲ್ಲದಿದ್ರೆ यदि वचन ही हम में नहीं है तो ನಾವು ಫಲ ಬರಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. हम फल नहीं पाते हैं। ನಮ್ಮಲ್ಲಿ ವಾಕ್ಯ ಇರುವುದಾದ್ರೆ यदि हम में वचन है तो ನಾವು ಪರಿಶುದ್ಧವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ. हम पवित्र रहने के लिए आसान होता है। ಕೀರ್ತನೆಗಾರನ 24ನೇ ಅಧ್ಯಾಯ भजन संहिता 26वां अध्याय 4-5ನೇ ವಚನಗಳಲ್ಲಿ ನಾವು ಗಮನಿಸುವುದಾದ್ರೆ 4 और 5 पद में देखते हैं तो ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ, वहाँ इस प्रकार से लिखा गया, ಶುದ್ಧ ಹಸ್ತ ನಿರ್ಮಲ ಮನಸ್ಸುಳ್ಳವನು, जो जिसकी हाथ और शुद्ध है और मन निर्मल है, ಅವನು ಯೆಹೋವನು ಆಶೀರ್ವದಿಸುತ್ತಾನೆ. परमेश्वर उन्हें आशीष देता है। ಯಾರಲ್ಲಿ ವಾಕ್ಯವಿರುತ್ತದೋ, जिनमें वचन रहता है, ಯಾರಲ್ಲಿ ಶುದ್ಧ ಮನಸ್ಸಿರುತ್ತದೋ, जिनमें शुद्ध मन रहता है, ಅವರನ್ನು ದೇವರು ಈ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಆಶೀರ್ವದಿಸುತ್ತಾನೆ. परमेश्वर यही महीने में उन्हें आशीष देने जा रहा है। ವಾಕ್ಯ ನಮ್ಮಲ್ಲಿ ಇರಬೇಕು, वचन हम में रहना है, ವಾಕ್ಯ ನಮ್ಮಲ್ಲಿ ಫಲಭರಿತವಾಗಬೇಕು, वचन में हम फलदायक होना है, ವಾಕ್ಯದಲ್ಲಿ ನಾವು ಮುಳುಗಬೇಕು. वचन में हम डूबना है। ಈ ವಾಕ್ಯ ಏನ್ ನಮ್ಮೊಟ್ಟಿಗೆ ಮಾತನಾಡುತ್ತದೆ ಅಂದ್ರೆ, वचन क्या हमसे वार्तालाप करता है? ನಮ್ಮನ್ನು ರೊಟ್ಟಿ ಮುರಿಯೋದ್ರಲ್ಲಿ ಕೈ ಹಾಕುವಂತೆ ಮಾಡುತ್ತದೆ. हम मेज भोजन में सहभागी होने के लिए सहायता करता है। ಪರಿಶುದ್ಧತೆ ನಮ್ಮಲ್ಲಿ ಇರುವುದಾದ್ರೆ यदि पवित्रता हम में है तो ನಾವು ಹೋಗಿ ಹಿಂದೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. हम जाके पीछे नहीं बैठते हैं। ಪವಿತ್ರತೆ ನಮ್ಮಲ್ಲಿ ಬೆಳೆಯುವುದಾದ್ರೆ यदि पवित्रता हम में है तो ಓಡಿ ಬಂದು
दौड़ के आकर ಪವಿತ್ರವಾದ ಆ ರೊಟ್ಟಿ ಮುರಿಯೋದ್ರಲ್ಲಿ ಕೈ ಹಾಕುತ್ತೇವೆ. पवित्र मेज भोजन में हाथ डालते हैं. ಯಾರು ವಾಕ್ಯ ಓದುವುದಿಲ್ಲವೋ, जो कोई वचन पढ़ता नहीं है, ಯಾರು ಪರಿಶುದ್ಧವಾಗಿ ನಾನು ಇರ್ಲಿಕ್ಕೆ ಆಗಲ್ಲ ಎಂಬುದಾಗಿ ನೆನೆಸುತ್ತಾರೋ, जो कोई सोचता है कि हम पवित्र नहीं रह पा रहे हैं, ಖಚಿತವಾಗಿ ಅವನು ದೇವರ ವಾಕ್ಯ ಓದ್ತಾ ಇಲ್ಲ. निश्चित रूप में वो वचन को नहीं पढ़ रहा है. ಅವನು ಖಚಿತವಾಗಿ ಹೋಗಿ ಹಿಂದೆ ಕುಂದುಕೊಳ್ಳುತ್ತಾನೆ. वो निश्चित रूप में पीछे बैठता है. ನಿನ್ನಲ್ಲಿ ವಾಕ್ಯ ಇರಬೇಕು, आप में वचन रहना है, ನಿನ್ನಲ್ಲಿ ಪರಿಶುದ್ಧತೆ ಇರಬೇಕು. आप में पवित्रता रहना ಈ है. ರೊಟ್ಟಿ ಮುರಿಯುವುದರಲ್ಲಿ ನೀನು ಕೈ ಹಾಕುವುದಕ್ಕಾಗಿ, इस मेज भोजन में यदि आप हाथ डालते हैं, ನೀನು ಪಾಪ ಮಾಡಿದ್ರು ಕೂಡ आप यदि पाप करें तो भी ದೇವರ ಹತ್ರ ಬಂದು पवित्र परमेश्वर के सम्मुख में आकर ದೇವರೇ ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವುದಾದ್ರೆ, परमेश्वर मैं पापी हूँ करके जब कबूल करते हैं तो, ನೀನು ಶುದ್ಧ ಮನಸ್ಸು ಬೇಕು ಎಂಬುದಾಗಿ ಬೇಡುವುದಾದ್ರೆ, पवित्र मन मुझे चाहिए करके यदि मांगते हैं तो ಆ ಸಮಯದಲ್ಲಿಯೇ उसी समय ದೇವರು ನಿನಗೆ ಪವಿತ್ರತೆ ಕೊಡುತ್ತಾನೆ. पवित्रता परमेश्वर तुम्हें देता ನೀನು है. ಹಿಂದೆ ಹೋಗಿ ಕುಂತ್ಕೊಳ್ಳೋದು ಬೇಕಾಗಿಲ್ರಿ. आप पीछे जाके बैठने की जरूरत नहीं है. ನಿನ್ನನ್ನು ಕ್ಷಮಿಸಿರುವ ದೇವರು, आपको परमेश्वर माफ किया हुआ है. ಆ ವಾಕ್ಯವು उस वचन को ದೇವರಾಗಿದ್ದಾನೆ. परमेश्वर ही है. ಆ ದೇವರೇ वही परमेश्वर ನಿನ್ನಲ್ಲಿದ್ದಾನೆ. आप में है. ಆವ ದೇವರೇ ನಿನ್ನಲ್ಲಿರುವಾಗ परमेश्वर यदि आप में है तो ನೀನು ಪವಿತ್ರವಾಗಿರುತ್ತಿ. आप पवित्र रहते हैं. ನೀನು ಪವಿತ್ರವಾಗಿದ್ದಾಗ यदि आप पवित्र है तो ನೀನು ರೊಟ್ಟಿ ಮುರಿಯೋದ್ರಲ್ಲಿ ಪಾಲೊಂದುತ್ತಿ. इस मेज भोजन में आप सहभागी होंगे. ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. आप अपने आप को जांचना है. ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. अपने आप को जांचना है. ಕ್ಷಮಿಸಿದ್ರು ಇನ್ನು ಯಾಕೆ ಕ್ಷಮಾಪಣೆ ಹೊಂದಿಲ್ಲ ಎಂಬುದಾಗಿ ಹಿಂದೋಗ್ಕೊಳ್ತಾ ಇದ್ದೆ. परमेश्वर आपको माफ किया है, ऐसे बर्ताव कर रहे हैं कि परमेश्वर तुम्हें माफ नहीं किया जैसा. ಕ್ಷಮಿಸಿದ್ದಾನೆ ದೇವರು ನಿನ್ನನ್ನು. परमेश्वर आपको माफ किया है, ನಿನ್ನ ತಪ್ಪುಗಳು ಕ್ಷಮಿಸಲ್ಪಟ್ಟಿವೆ. निश्चित रूप में माफ किया है. ವಾಕ್ಯ ನಿನ್ನಲ್ಲಿದೆ. वचन आप में है. ಬಾ, आ जाओ, ಬಂದು ರೊಟ್ಟಿ ಮುರಿಯೋದ್ರಲ್ಲಿ ಪಾಲು ಹೊಂದು. यहाँ आकर यहाँ कतार में बैठ जाओ. ನಾವೆಲ್ಲರೂ ಮೊಣಕಾಲೂರೋಣ. हम सारे लोग घुटने टेक कर ನಾವು ದೇವರ ಸನ್ನಿಧಾನದಲ್ಲಿ, परमेश्वर की उपस्थिति में, ನಾವು ರೊಟ್ಟಿ ಮುರಿಯುವುದರಲ್ಲಿ यहाँ मेज भोजन में ಪಾಲು ಹೊಂದುವುದಕ್ಕಾಗಿ, सहभागी होने के लिए, ನಾವು ಪವಿತ್ರತೆ ಆಗುವುದಕ್ಕಾಗಿ हम पवित्र होने के लिए ಈ ಸಮಯದಲ್ಲಿ इस समय ನಮ್ಮ ಹೃದಯಗಳನ್ನು ಕರ್ತನಿಗೆ ಸಮರ್ಪಣೆ ಮಾಡೋಣ. हमारे हृदय को परमेश्वर को सौंप देंगे. ನಮ್ಮ ಮಧ್ಯದಲ್ಲಿರುವ ಬ್ರದರ್ ಅವರು हमारे बीच में जो भाई है ಪ್ರಾರ್ಥನೆ ಮಾಡುತ್ತಾರೆ.